ನಾಗಮಂಗಲ ಘಟನೆ ರಾಜಕೀಯ ಕಾರಣಕ್ಕೆ ಈಗ ತಳುಕು ಹಾಕೊಳ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇವತ್ತು ಸ್ಥಳಕ್ಕೆ ಹೋಗಿದ್ದಾರೆ ಸರ್, ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಓಲೈಕೆ ಕಾರಣಕ್ಕಾಗಿ ಇದರೆಲ್ಲ ಆಗಿದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ದಾರೆ. ಅಲ್ಲ, ಈ ಓಲೈಕೆ ಅಂದ್ರೆ ಏನು ನನಗೆ ಅರ್ಥ ಆಗಿಲ್ಲ. ಇದು ಇನ್ಸಿಡೆಂಟ್ ಆಗಿರ್ತಕ್ಕಂಥ ವೆರಿ ಬ್ಯಾಡ್ ಇನ್ಸಿಡೆಂಟ್. ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಇಂಥದ್ದು ಆಗಬಾರ್ದು. ಈ ಇನ್ಸಿಡೆಂಟ್ ಆದಾಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಒಂದು ಜವಾಬ್ದಾರಿ ಇದೆ ಅಲ್ವಾ? ಈ ಇನ್ಸಿಡೆಂಟ್ ಆಗಬಾರ್ದು ಅಂತಕ್ಕಂಥ ಒಂದು ಖಂಡನೆ ಮಾಡಬೇಕು. ಯಾರು ಮಾಡಿದಾರೆ ಅವ್ರನ್ನ ಕಂಡುಹಿಡಿಬೇಕು. ಇಷ್ಟೇ ತಾನೇ ಇರೋದು. ಇದ್ರಾಗೇನಿದೆ? ಈ ಇನ್ಸಿಡೆಂಟ್ನ ಪ್ರತಿಯೊಬ್ಬರು ಖಂಡನೆ ಮಾಡ್ತಾರೆ. ಕುಮಾರಸ್ವಾಮಿ ಸಾಹೇಬರು ಖಂಡನೆ ಮಾಡ್ತಾ ಇದಾರಲ್ಲೋ, ಖಂಡನೆ ಮಾಡ್ತಾ ಇದ್ದಾರೆ. ದೆನ್ ವಿ ಆಲ್ ಶುಡ್ ಪರ್ಸ್ಯೂ, ಆಲ್ ಪೊಲಿಟಿಕಲ್ ಪಾರ್ಟಿ ಶುಡ್ ಪರ್ಸ್ಯೂ ಟು ಸಿ ಟು ದಟ್ ಹೂ ಇಸ್ ಅ ಕಲ್ಪ್ರಿಟ್. ಯಾರು ಕಲ್ಪ್ರಿಟ್ ಇಂಥದ್ದು ಮಾಡಿದ್ರೆ ಹಿಡಿದು ಕಾನೂನು ಪ್ರಕಾರ ಕ್ರಮ ತಗೊಂಡು ಶಿಕ್ಷೆ ಕೊಡ್ಬೇಕು ತಾನೆ. ಅಷ್ಟು ಬಿಟ್ಟರೆ ಇದಕ್ಕಿಂತ ಬಿಯಾಂಡ್ ಇನ್ನೇನಿದೆ ಹೇಳ್ರಿ? ಸರ್ಕಾರ ಒಂದು ಸಮುದಾಯವನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಏನ್ರಿ ಏನ್ರಿ ಸರ್ಕಾರ ಒಂದು ಸಮುದಾಯದ ಪರವಾಗಿದೆ, ಅವರನ್ನು ರಕ್ಷಣೆ ಮಾಡ್ತಾ ಇದೆ. ಏನ್ ರಕ್ಷಣೆ? ಯಾರು ಹೇಳಿದ್ರು? ಅಲ್ಲ, ಬಿಜೆಪಿ ನಾಯಕರು ಅದ್ ಬಿಟ್ಟು ಬೇರೆ ಹೊಸದೇನಿದೆ ನಮ್ಮ ಇಡೀ ದೇಶದಲ್ಲಿ. ಈಗ ರಾಮನ್ ಟೆಂಪಲ್ ಸೋಲ್ತದ್ರೆ ಹಿಂದೂ ಬಗ್ಗೆ ಏನ್ ಮಾತನಾಡ್ತಾರೆ? ಈಗ ರಾಮನ್ ಟೆಂಪಲ್ ಸೋಲ್ತಾ ಇದಲ್ಲ, ಅದಕ್ಕೆ ಇವ್ರೇನ್ ಮಾತಾಡಂಗಿಲ್ಲ? 3,500 ಕೋಟಿ ತಗೊಂಡು ಎಲ್ಲ ಹಿಂದೂಗಳದ್ದು ರೊಕ್ಕ ತಗೊಂಡು ಟೆಂಪಲ್ ಕಟ್ಟಿದ್ರು. ನಾವು ಕೂಡ ರೊಕ್ಕ ಕೊಟ್ಟಿವಿ. ನಮ್ಮಪ್ಪ ಕೂಡ ಆಗಿನ ಕಾಲದಾಗ ಈಟಗಳನ್ನ ಕಳ್ಸ್ಯಾನ. ಅದ್ರ ಲೆಕ್ಕ ಕೊಡ್ತಾರ ಇವರು? ಏನ್ ಹಿಂದೂಗಳಂದ್ರೆ ಇವ್ರು ಕಾಂಟ್ರಾಕ್ಟ್ ತಗೊಂಡ್ಬಿಟ್ರೆ? ಹಿಂದೂಗಳಂದು ಕಾಂಟ್ರಾಕ್ಟ್ ಏನ್ ಸುಮ್ಮನೆ ಆಗಲ್ಲ ಬರೋದು? ಇದನ್ನ ಹೇಳೋದು ಬಿಟ್ಟು ಬೇರೆ ಏನಿದೆಯಾ? ಈಗ ಉಲ್ಟಾ ಹೋಗೋಣ. ಅಲ್ಲಿ ರಾಮ ಮಂದಿರ ಕಟ್ಟಕ್ಕಲ್ಲಿಗೆ 100 ಹಿಂದೂ ಟೆಂಪಲ್ಗಳು ಬೆಳೆಸ್ಯಾರ. ಅದ್ರ ಬಗ್ಗೆ ಮಾತಾಡ್ತಾರ, ಚರ್ಚೆ ಮಾಡ್ತಾರ? ಏನಮ್ಮ ಹಿಂದೂಗಳು ಇವ್ರು ಬಂದಾಗ 10 ವರ್ಷ ಅವಧಿಯಲ್ಲಿ ಹಿಂದೂಗಳು ಎಷ್ಟು ಬಿಲೋ ಪೌಟಿಲ್ ಹೋಗಿರೋ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಹಿಂದೂಗಳ ಮಕ್ಕಳಿಗೆ ಶಾಲೆ ಸಿಗ್ತಾ ಇಲ್ಲ, ಶಾಲೆ ಫೀಸ್ ಜಾಸ್ತಿ ಆಗಿದೆ. ನಮ್ಮ ಮಕ್ಕಳುಗಳಿಗೆ ಕೆಲಸ ಸಿಗ್ತಲ್ಲ, ಎಂಪ್ಲಾಯ್ಮೆಂಟ್ ಸಿಗ್ತಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಇವತ್ತು ಇಡೀ ದೇಶದಲ್ಲಿ ಹಿಂದೂ ಹೆಣ್ಮಕ್ಳಿಗೆ ರೇಪ್ ಆಗ್ತಾ ಇದೆ ಏನ್ರಿ? 13 ಲಕ್ಷ ಹಿಂದೂ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಚರ್ಚೆ? ಇದ್ರ ಬಗ್ಗೆ ಕೇಳ್ರಿ. ಸುಮ್ಮನೆ ಏನೋ ಎಲ್ಲ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ಬರೋದು, ಬರೀ ಹಿಂದೂ ಮುಸ್ಲಿಂ ಬಗ್ಗೆ ಮಾತನಾಡೋದು, ಹಿಂದೂ ಬಗ್ಗೆ ಮಾತಾಡೋದು, ಬೇರೆ ಏನಿದೆಯಾ? ಆರ್ ದೇ ಗಾಟ್ ಎನಿ ಅದರ್ ಥಿಂಗ್ಸ್? ಲೆಟ್ ದೆಮ್ ಅಪ್ಲೈ ದೇರ್ ಮೈಂಡ್ ಅಂಡ್ ಟಾಕ್. ಸರ್, ಪದೇ ಕಾನೂನು ಸುವ್ಯವಸ್ಥೆ ವಿಚಾರಗಳು ಈ ರೀತಿಯ ಮುನ್ನೆಲೆಗೆ ಬರ್ತಾ ಇದೆ. ಗೃಹ ಇಲಾಖೆ ನಿರ್ವಹಣೆಯಲ್ಲಿ ಎಲ್ಲೋ ಒಂದ್ ಕಡೆ ವೈಫಲ್ಯ ಕಾಣಿಸ್ತಾ ಇದೆ ಅನ್ನೋ ಟೀಕೆಗಳು ನೋಡ್ರಿ. ಗಲಾಟೆಗಳು ಆಗಿರ್ತಕ್ಕಂಥದ್ದು ಅದೇ ಖಂಡಿಸ್ತೀವಿ. ಇದು ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಸ್ಪಾಟ್, ಯಾರೋ ಒಬ್ರು ಕಲ್ಪ್ರಿಟ್ ಮಾಡಿರ್ತಾರೆ. ಇದರ ಕಾನೂನು ವ್ಯವಸ್ಥೆ ಅಂತಕ್ಕಂಥ ಏನಿದೆ? ಯೂಶಲಿ ಈ ತರದ್ದು ಲಾ ಅಂಡ್ ಆರ್ಡರ್, ಎಲ್ಲದಕ್ಕೂ ಲಾ ಅಂಡ್ ಆರ್ಡರ್. ಈಗ ಸುಮ್ಮನೆ ಉದಾಹರಣೆಗೆ ಯಾರು ಬಿಜೆಪಿ ಅವ್ರು ಮಾತನಾಡ್ತಾರೆ ಈ ಮಾತು? ಬಿಜೆಪಿ ಅವರಲ್ಲ, ಆಯ್ತು, ಅದೇ ರೀ ಅಲ್ಲ ಇರ್ಲಿ, ವೆರಿ ಕರೆಕ್ಟ್. ಈಗ ರೈಲ್ವೆ ಆಕ್ಸಿಡೆಂಟ್ ಎಷ್ಟಾಗಿದಾವಂತೆ? ರೈಲ್ವೆ ಹಳಿಗಳು ಎಷ್ಟು ತಪ್ಪಿದಾವಂತೆ? ರೈಲ್ವೆ ಹಳಿಗಳು ತಪ್ಪೇವಲ್ಲ, ಎಷ್ಟು ತಪ್ಪಿದಾವ ಗುರ್ತಾ ಕಳೆದ ಒಂದು 6 ತಿಂಗಳಲ್ಲಿ? ನೀವು ಕೇಳ್ರಮ್ಮ ಅವ್ರಿಗೆ ಪ್ರಶ್ನೆ. ರೈಲ್ವೆ ಹಳಿಗಳು ತಪ್ಪೇವಲ್ಲ, ರೈಲ್ವೆ ಮಿನಿಸ್ಟರ್ ರಚನೆ ಮಾಡ್ತಾರೆ. ಈಗ ಸೇಬಿ ಆಗಿದೆ ಅಲ್ಲ, ಸೇಬಿ ಆಗೋಣ ಇಡೀ ಇಂಡಸ್ಬರ್ಗ್ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ತೋರಿಸ್ತದೆ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ ಏನಮ್ಮ? ಇದು ಕಳೆದ ಒಂದು 45 ದಿನಗಳಲ್ಲಿ ಭಯೋತ್ಪಾದನೆ ಅಟ್ಯಾಕ್ಗಳು ಎಷ್ಟಾಗಿದೆ ಗೊತ್ತೇನ್ರಿ? 10 ಜಾಗದಾಗ ಭಯೋತ್ಪಾದನೆ ಅಟ್ಯಾಕ್ ಆಗಿದಾವೆ. ಮತ್ತೇನು ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ತಾರ? ಡಿಫೆನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ? ಸುಮ್ಮನೆ ಎಲ್ಲದಕ್ಕೆ ಬರೋದು ರಾಜೀನಾಮೆ ಕೇಳೋದು, ಎಲ್ಲದಕ್ಕೆ ಬರೋದು ರಾಜೀನಾಮೆ ಕೇಳೋದು, ಬೇರೆ ಕೆಲಸ ಇಲ್ಲೇನ್ರಿ ಅವ್ರಿಗೆ? ಈಗ ರೀ, ಯಾರನ್ನ ಆರೋಪ ಆಗಿದಾರೆ, ಯಾರು ಆರೋಪ ಇಲ್ಲ, ಯಾರು ತಪ್ಪು ಮಾಡಿರ್ತಾರ, ಹಿಂದೂನೋ ಮುಸ್ಲಿಂ ಎಲ್ಲ ಸಮ ತಾನೆ. ವೈ ದೇ ಹ್ಯಾವ್ ಟು ಓನ್ಲಿ ಪರ್ಟಿಕ್ಯುಲರ್ ಸೇ ಹಿಂದೂ? ಮತ್ತೆ ಹಿಂದೂ ಅಂದ್ರೆ ಸಬ್ ಕಾಸ್ಟ್ ಹೋಗ್ಬೇಕಲ್ಲ, ಬರೀ ಹಿಂದೂ ಯಾಕೆ? ಮತ್ತೆ ಅದ್ರಾಗ ಐಯಿಂದ OBC ಎಲ್ಲ ಹೇಳ್ಬೇಕಲ್ಲ. ಮತ್ತೆ ಈಗೇನು ರಾಜಕೀಯ ಐತೆ, ರಾಜಕೀಯ ಬಗ್ಗೆ ಮಾತನಾಡ್ತಾರೆ. ಸೊ ಇಫ್ ಯು ಆಸ್ಕ್ ದಿಸ್ ಕ್ವಶನ್ಸ್, ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಟು ಇಟ್. ಐ ಕ್ಯಾನ್ ಓನ್ಲಿ ಆನ್ಸರ್ ಸೋ ಮಚ್. ಇದಕ್ಕಿಂತ ಬಿಯಾಂಡ್ ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಟು ಆನ್ಸರ್ ಆನ್ ದಿಸ್. ಬಿಜೆಪಿ ಹಗರಣಗಳ ಬಗ್ಗೆ ಈಗ ಲಾಜಿಕ್ ಬಿಜೆಪಿ ಹಗರಣಗಳು 10 ಇನ್ನ ಕೇಂದ್ರ ಸರ್ಕಾರ ಇವತ್ತು ನಾಳೆ ಉಳಿತದೆ. ಇನ್ನ 50 ವರ್ಷ ಬೇಕು ಕೇಂದ್ರದಲ್ಲಿ ಇರತಕ್ಕಂಥ ಹಗರಣಗಳು. ಇಲ್ಲಿ ಕೂಡ ಏನ್ ಹಗರಣಗಳಿದೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯದಲ್ಲಿ ಸರ್ಕಾರ ಬರುವಾಗ ಅಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಹಗರಣಗಳ ಬಗ್ಗೆ ಪದೇ ಪ್ರಸ್ತಾಪ ಮಾಡಿದ್ರೆ, ಇಷ್ಟು ದಿನ ಬಿಜೆಪಿ ಹಗರಣಗಳ ತನಿಖಾ ವರದಿಗಳ ವಿಚಾರಕ್ಕೆ ಯಾಕೆ ವಿಳಂಬ ಆಯ್ತು ಸರ್? ಈಗ ಯಾವಾಗ ಸರ್ಕಾರದ ಮೇಲೆ ಮುಗಿಬಿದ್ರು ಅವಾಗ ಸರ್ಕಾರಕ್ಕೆ ಒಂದಷ್ಟು ಎಚ್ಚರಿಕೆ ಆಗುವಂತ ಕೆಲಸ ಆಯ್ತು. ಒಂದು ಲೇಟ್ ಆಗಿರ್ತಕ್ಕಂಥ ನಿಜ, ಆದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ. ಇಟ್ ಇಸ್ ನಾಟ್ ಆಫ್ಟರ್ ಥಾಟ್. ನಾವು ಸರ್ಕಾರ ಬಂದ್ಮೇಲೆ ಸಮಿತಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದೀವಿ. ಲೇಟ್ ಆಗಿರ್ಬೋದು, ವರದಿ ಅವ್ರು ಸಲ್ಲಿಸಿದ್ರೆ ಲೇಟ್ ಆಗಿರ್ಬೋದು, ಅದು ಐ ಅಗ್ರಿ. ಬಟ್ ಇಟ್ ಇಸ್ ನಾಟ್ ಅನ್ ಆಫ್ಟರ್ ಥಾಟ್. ನಾವು ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟದಲ್ಲಿ ಈ ತರ ಹಗರಣ ಬಗ್ಗೆ ಆಲ್ರೆಡಿ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ. ಅದ್ರ ಸ್ವಲ್ಪ ಲೇಟ್ ಆಗಿರ್ಬೋದು, ಬಿಕಾಸ್ ಎಲೆಕ್ಷನ್ಸ್ ಹ್ಯಾಡ್ ಕಮ್ 6 months. ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿರ್ಲಿಕ್ಕೆಲ್ಲ ಡಿಲೇ ಆಗಿದೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದಟ್ ಅವ್ರು ನಮಗೆ ಅಲಿಗೇಷನ್ ಮಾಡ್ತಾರೆ ಅಂತ ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ, ತಪ್ಪದು. ಅಲ್ಲ, ಡಿಫರ್ ಆಗ್ಲಿಕ್ಕೆ ದೇರ್ ಮೇಡ್ ಬಿ ರೀಸನ್.
ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ಸ್ ಡಿಫರ್ ಆಗ್ಲಿಕ್ಕೆ, ಯಾಕಂದ್ರೆ ಸಂಪೂರ್ಣ ಮಾಹಿತಿ ಬಂದಿರಲಿಕ್ಕೆ ಇರಲ್ಲ, ಅದಕ್ಕಾಗಿ ಡಿಫರ್ ಆಗಿರ್ತದೆ. ಬಟ್ ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕೇಪಬಲ್ ಮ್ಯಾನ್. ವಿ ವಿಲ್ ಡೆಫಿನೆಟ್ಲಿ ಅಸರ್ಟಿವ್ ಆಗಿ ಅದನ್ನ ನಾವು ತೋಳ್ತೀವಿ ಅದನ್ನ. ದಕ್ಷಿಣ ಭಾರತದ ಬೇರೆ ರಾಜ್ಯಗಳ ರೈವಲ್ರಿ ಪಾಲಿಟಿಕ್ಸ್ ಸ್ಟೇಟ್ ಅಲ್ಲಿ ಇಲ್ಲ, ಆ ಕಾರಣಕ್ಕೆ ನಾವು ನಿಮ್ಮನ್ನು ಮುಟ್ಟಲ್ಲ, ನೀವು ನಮ್ಮನ್ನು ಮುಟ್ಟಬೇಡಿ, ಚೆನ್ನಾಗಿರೋಣ ಅನ್ನೋ ಕಾಂಪ್ರಮೈಸಿಂಗ್ ಪಾಲಿಸಿ. ಆ ಥರ ಏನಿಲ್ಲ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಡಸಂಟ್ ಬಿಲೀವ್ ಇನ್ ಸಚ್ ಐಡಿಯಾಲಜಿ. ರಾಹುಲ್ ಗಾಂಧಿ ಅವರು ನೀವು ಮಾತನಾಡತಕ್ಕಂಥ ಮಾತು ಅವ್ರ ಐಡಿಯಾಲಜಿ ನೀವು ನೋಡ್ರಿ. ಐ ಪರ್ಸನಲಿ ಫೀಲ್ ವಿ ಶುಡ್ ರಿಯಲಿ ಸಿ ವಾಟ್ ಈಸ್ ಸ್ಪೀಕಿಂಗ್ ಟುಡೇ. ಮೊನ್ನೆ ಹೋಗಿ ಯಾವ ಥರ ಮಾತಾಡಿದಾರೆ ನೀವು ನೋಡ್ರಿ. ಏನೋ ಇಟ್ ಸೋರ್ಸ್ ಸ್ಟೇಟ್ಸ್ಮನ್ಶಿಪ್, ಒಬ್ಬ ಸ್ಪೋರ್ಟ್ಸ್ಮನ್ಶಿಪ್, ಒಬ್ಬ ರಿಯಲ್ ಟ್ರೂ ಲೀಡರ್ ಆಗಿ ಮಾತನಾಡ್ತಿದ್ದಾರೆ. ವಿ ಆಲ್ ನೀಡ್ ಟು ಫಾಲೋ. ಐ ಆಮ್ ನಾಟ್ ಟ್ರೈಂಗ್ ಟು ಪ್ರೇಸ್ ಬಿಕಾಸ್ ರಾಹುಲ್ ಗಾಂಧಿ ಅಂತಲ್ಲ, ಅವ್ರು ಮಾತನಾಡ್ತಕ್ಕಂಥ ಮಾತು ಇಡೀ ದೇಶ ಯೋಚನೆ ಮಾಡಬೇಕು. ಐ ರಿಕ್ವೆಸ್ಟ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಇಮ್ಮೆಟ್ರಲ್ ಜಸ್ಟ್ ಬಿಕಾಸ್ ಈಸ್ ಅ ಕಾಂಗ್ರೆಸ್ ಮ್ಯಾನ್ ನಮ್ಮ ಲೀಡರ್ ಅಂತಲ್ಲ, ಅವ್ರು ಮಾತನಾಡ್ತಕ್ಕಂಥ ಮೆಚುರಿಟಿ ಲೆವೆಲ್ ದಯವಿಟ್ಟು ಎಲ್ಲ ಪೊಲಿಟಿಕಲ್ ಪಾರ್ಟಿಯವ್ರು ಕ್ರಿಟಿಸೈಸ್ ಮಾಡಲಿ. ಈವನ್ ದ ಪೀಪಲ್ ಹ್ಯಾವ್ ಕ್ರಿಟಿಸೈಸ್ ಹಿಮ್ ಹೌ ಈಸ್ ಹ್ಯಾಂಡ್ಲಿಂಗ್ ಅನ್ನೋದು ಸ್ವಲ್ಪ ಯೋಚನೆ ಮಾಡಲಿ. ಈ ಥರದ್ದು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಇಲ್ಲ, ನಮ್ಮ ಲೀಡರ್ನಲ್ಲಿ ಕೂಡ ಇಲ್ಲ.